ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 2026 ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ 2ನೇ ರಾಶಿಯಾದಂತಹ ವೃಷಭ ರಾಶಿಯ ಮಿತ್ರರೇ, ಕೃತಿಕಾ ನಕ್ಷತ್ರದ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರದ 1, 2, 3, 4ನೇ ಪಾದ ಮತ್ತು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ವೃಷಭ ರಾಶಿಯವರೆಂದು ಪರಿಗಣಿಸಲಾಗ್ತದೆ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಈ ವೃಷಭ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಕುಟುಂಬ, ಆರ್ಥಿಕ ವಿಚಾರಗಳು ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ವೃಷಭ ರಾಶಿಗೆ ಅಧಿಪತಿ ಶುಕ್ರ. ವೃಷಭ ರಾಶಿಯವರಿಗೆ ಜೂನ್ 2026 ಈ ಒಂದು ಮಾಸ ಸಾಧಾರಣವಾದದ್ದಲ್ಲ. ಈ ತಿಂಗಳಲ್ಲಿ 5 ಮುಖ್ಯವಾದಂತಹ ಗ್ರಹಗಳು ರವಿ, ಕುಜ, ಬುಧ, ಶುಕ್ರ ಮತ್ತು ಗುರು ಇವರ ಸ್ಥಿತಿಯಲ್ಲಿ ಬದಲಾವಣೆ ಬರಲಿದೆ. ಮುಖ್ಯವಾಗಿ ಜೂನ್ 2ರಂದು ಈ ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತದೆ. 12 ವರ್ಷಗಳ ನಂತರ ನಡೀತಾ ಇರತಕ್ಕಂತಹ ಅತ್ಯಂತ ಶಕ್ತಿಯುತವಾದಂತಹ ಸಂಘಟನೆ ಅಂತಲೇ ಹೇಳ್ಬೋದು. ಗುರುಗ್ರಹ ಕರ್ಕಾಟಕದಲ್ಲಿ ಉಚ್ಚ ಸ್ಥಾನವನ್ನು ಹೊಂದುತ್ತಾರೆ. ಸೊ ಗುರುಗ್ರಹ ವೃಷಭ ರಾಶಿಯವರಿಗೆ 3ನೇ ಸ್ಥಾನವನ್ನು ಆಕ್ಟಿವೇಟ್ ಮಾಡ್ತದೆ. ಈ ಗುರುವಿನ ಬದಲಾವಣೆಯಿಂದ ನಿಮ್ಮ ಧೈರ್ಯ, ಸಾಹಸ, ಒಡ ಹುಟ್ಟಿದಂತಹ ಸೋದರರು, ಬಂಧುಗಳು, ಸರ್ಕಾರಿ ಸಂಬಂಧಿತ ಕೆಲಸಗಳು, ದೊಡ್ಡದಾದಂತಹ ಒಪ್ಪಂದಗಳು, ಕೆರಿಯರ್ ಇರಬಹುದು, ನಿಮ್ಮ ಲಕ್, ವಿವಾಹ, ನಿಮ್ಮ ಮಕ್ಕಳ ಭಾಗ್ಯ ಮತ್ತು ಆಸ್ತಿಗಳಿಂದ ಬರ್ತಕ್ಕಂತಹ ಲಾಭಗಳು ಇವುಗಳನ್ನೆಲ್ಲವೂ ಸಹ ಈ ಗುರುಗ್ರಹ ಬಲಪಡಿಸುತ್ತದೆ. ಸೊ ಜೂನ್ 2026ರಲ್ಲಿ ಆರೋಗ್ಯ ಹೇಗಿರಲಿದೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಕುಟುಂಬ, ಉದ್ಯೋಗ, ವ್ಯಾಪಾರ, ಹಾಗೆ ಈ ಗುರುವಿನ ಪ್ರಭಾವ ಏನೆಲ್ಲ ನಮ್ಮ ಮೇಲೆ ಫಲಗಳನ್ನು ಕೊಡಬಹುದು ಎಂಬುದನ್ನು ಒಂದೊಂದಾಗಿ ವಿವರವಾಗಿ ತಿಳಿದು ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಫಲಗಳಲ್ಲಿ ಮೊದಲನೆಯದಾಗಿ ಆರೋಗ್ಯ ವಿಚಾರವನ್ನು ನೋಡೋದಾದರೆ, ವೃಷಭ ರಾಶಿಯವರಿಗೆ ಜೂನ್ 1ರಿಂದ ಜೂನ್ 15ರವರೆಗೆ ಈ ರವಿಗ್ರಹ ವೃಷಭ ರಾಶಿಯಲ್ಲೇ ಇರೋದರಿಂದ ನಿಮ್ಮ ಆರೋಗ್ಯದಲ್ಲಿ ಕೆಲವು ಸಣ್ಣದಾದಂತಹ ಸಮಸ್ಯೆಗಳು ಬರಬಹುದು. ಮುಖ್ಯವಾಗಿ ಜ್ವರ, ಬಲಹೀನತೆ, ಮುಖ, ಗಂಟಲು ಸಂಬಂಧಿತ ಸಮಸ್ಯೆಗಳು, ಹಾಗೆ ಕಿವಿ, ಮೂಗು, ಗಂಟಲಿಗಾಗತಕ್ಕಂತಹ ಇನ್ಫೆಕ್ಷನ್ಗಳನ್ನು ಕಾಣಬಹುದು. ಸೊ ಈ ಸಮಯ ನೀವು ನಿರ್ಲಕ್ಷ್ಯದಿಂದ ಇರಬಾರದು. ನೆಗ್ಲೆಕ್ಟ್ ಮಾಡದೆ ಇಂತಹ ಯಾವುದಾದರೂ ಲಕ್ಷಣಗಳು ಕಾಣಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ಆದರೆ ಜೂನ್ 16ರ ನಂತರ ಈ ಸೂರ್ಯಗ್ರಹ ರವಿಗ್ರಹ ಮಿಥುನಕ್ಕೆ ಬದಲಾದ ನಂತರ ನಿಮ್ಮ ಆರೋಗ್ಯವು ಗಣನೀಯವಾಗಿ ವೃದ್ಧಿಯಾಗ್ತದೆ. ಇನ್ನು ಈ ತಿಂಗಳಾಂತ್ಯದವರೆಗೂ ಒಳ್ಳೆಯ ಆರೋಗ್ಯದಿಂದ ಕೂಡಿರ್ತೀರಿ ಅಂತ ಹೇಳ್ಬೋದು. ಸಿಂಪಲಾಗಿ ಹೇಳಬೇಕಂದ್ರೆ ಜೂನ್ ಫಸ್ಟ್ ಹಾಫು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ 2ನೇ ಭಾಗ ಜೂನ್ 16ರಿಂದ 30ರವರೆಗೆ ರಿಲ್ಯಾಕ್ಸ್ ಮತ್ತು ರಿಕವರಿ ಅಂತ ಹೇಳಬಹುದು. ಇನ್ನು ಆರ್ಥಿಕ, ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಈ ಮಾಸವೆಂಬುದು ನಿಮಗೆ ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಅದ್ಭುತವಾದಂತಹ ಮಾಸವಂತ ಹೇಳಬಹುದು. ಜೂನ್ 1ರಿಂದ 30ರವರೆಗೆ ಈ ಶುಕ್ರ ಮತ್ತು ಬುಧನು ನಿಮ್ಮ ಧನಸ್ಥಾನದಲ್ಲಿರೋದ್ರಿಂದ ಹಣದ ಸಂಪಾದನೆಯಲ್ಲಿ ಅತ್ಯಂತ ಅನುಕೂಲತೆ ಇರ್ತದೆ. ನಿಮಗೆ 2 ಮುಖ್ಯವಾದ ಆದಾಯ ಮಾರ್ಗಗಳು ಅಂದರೆ, ಮೊದಲನೆಯದು ನಿಮ್ಮ ಮಾತುಗಳು, ನಿಮ್ಮ ಟ್ಯಾಲೆಂಟು, ನೈಪುಣ್ಯತೆ, ಸ್ಮಾರ್ಟ್ ಪ್ಲಾನಿಂಗ್ ಉಪಯೋಗಿಸಿ ಬರ್ತಕ್ಕಂತಹ ಹಣ. ಅಂದರೆ ನೀವು ಮಾತನಾಡುವ ರೀತಿ, ನೀವು ಮಾಡುವಂತಹ ನೆಗೋಸಿಯೇಷನ್ನು, ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳೋದ್ರಿಂದ ಬರ್ತಕ್ಕಂತಹ ಲಾಭ. ಇನ್ನು 2ನೇ ಮಾರ್ಗವೆಂದರೆ ಊಹಿಸದೇ ಇರತಕ್ಕಂತಹ ರೀತಿಯಲ್ಲಿ ಬರ್ತಕ್ಕಂತಹ ಹೆಚ್ಚುವರಿ ಆದಾಯ.
ಇದು ನಿಮ್ಮ ಪರಿಚಯವಿರ್ತಕ್ಕಂತಹ ವ್ಯಕ್ತಿಗಳಿಂದ ಇರಬಹುದು ಅಥವಾ ಹೆಚ್ಚುವರಿ ಸೋರ್ಸ್ಗಳಿಂದ ಬರ್ತಕ್ಕಂತಹ ಹಣ. ಅಷ್ಟೇ ಅಲ್ಲದೆ ಜೂನ್ 2ರ ನಂತರ ಗುರುಗ್ರಹ ಕರ್ಕಾಟಕಕ್ಕೆ ಹೋದ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಲಗೊಳ್ಳುತ್ತದೆ. ಗುರುವಿನ ದೃಷ್ಟಿ ಒಳ್ಳೆಯದೇ. ಆತ ತೃತೀಯ ಸ್ಥಾನದಿಂದ 9ನೇ ಸ್ಥಾನದ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ನಿಮಗೆ ಅದೃಷ್ಟ ಎಂಬುದು ಒಳ್ಳೆಯ ಮಟ್ಟಕ್ಕೆ ಬೆಳೆಯುತ್ತದೆ. ಹೊಸ ಉದ್ಯೋಗದ ಅವಕಾಶಗಳು, ಶೇರ್ ಮಾರ್ಕೆಟ್ನಲ್ಲಿ ಲಾಭಗಳು ಸಹ ಕಾಣಿಸುತ್ತವೆ. ಗುರುವು 11ನೇ ಸ್ಥಾನದ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ಈ ಹಿಂದೆ ಮಾಡಿರ್ತಕ್ಕಂತಹ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳಿಂದ ಅದ್ಭುತವಾದಂತಹ ಲಾಭಗಳನ್ನು ಪಡೆದುಕೊಳ್ತೀರಿ. ಮುಖ್ಯವಾಗಿ ಆಸ್ತಿಯಾಗಿರಬಹುದು, ಭೂಮಿ, ಪ್ರಾಪರ್ಟಿಗಳಿಂದ ಬರ್ತಕ್ಕಂತಹ ಲಾಭಗಳು, ಆಫರ್ಗಳು ಸಹ ಬರ್ತಕ್ಕಂತಹ ಅವಕಾಶಗಳಿರುತ್ತವೆ. ಇನ್ನು ಕೆರಿಯರ್ ಮತ್ತು ಉದ್ಯೋಗದಲ್ಲಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಜೂನ್ 2026 ಎಂಬುದು ಅತ್ಯಂತ ಲಾಭದಾಯಕ ತಿಂಗಳು ಅಂತ ಹೇಳಬಹುದು. ಇದೊಂದು ಹೈ ಸೇಲ್ಸ್ ಮಂತ್. ಕ್ಲೈಂಟ್ಸ್ಗಳನ್ನು ಭೇಟಿಯಾಗತಕ್ಕಂತಹದ್ದು, ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂತಹದ್ದು, ಡಿಪ್ಲೊಮ್ಯಾಟಿಕ್ ಕಮ್ಯುನಿಕೇಷನ್ ಉಪಯೋಗಿಸೋದ್ರಿಂದ ನೀವು ಲಾಭದಾಯಕವಾದಂತಹ ಡೀಲ್ಸ್ಗಳನ್ನು ಪೂರ್ಣಗೊಳಿಸ್ತೀರಿ. ಆಫೀಸ್ನಲ್ಲಿ ನಿಮ್ಮ ಸಹೋದ್ಯೋಗಿಗಳು, ಸ್ನೇಹಿತರು ಸಹ ನಿಮಗೆ ತುಂಬ ಆತ್ಮೀಯವಾಗಿ ಸಹಕಾರವನ್ನು ಕೊಡ್ತಾರೆ. ಪೆಂಡಿಂಗ್ ಇರ್ತಕ್ಕಂತಹ ಕೆಲಸಗಳನ್ನು ಪೂರ್ಣಗೊಳಿಸಲು ಅವರ ಒಂದು ಸಪೋರ್ಟ್ ನಿಮಗೆ ತುಂಬ ಬಲವಾಗಿರ್ತದೆ. ಈ ಜುಪಿಟರ್ ಗುರುಗ್ರಹ ಪ್ರಭಾವದಿಂದ ನಿಮ್ಮ ಅದೃಷ್ಟವೆಂಬುದು ಅತ್ಯಧಿಕವಾಗಿ ಬೆಳೆಯಲಿದೆ. ಹೊಸ ಉದ್ಯೋಗ ಆಫರ್ಗಳು ಬರಬಹುದು. ಅದೇ ರೀತಿ ದೊಡ್ಡ ದೊಡ್ಡ ಕಂಪನಿಗಳ ಒಪ್ಪಂದಗಳು ಸಹ ಕಾಣಬಹುದು. ಸರ್ಕಾರಿ ಅಥವಾ ಕೋರ್ಟ್ನಲ್ಲಿ ನಿಂತು ಹೋಗಿರ್ತಕ್ಕಂತಹ ವಿಷಯಗಳು ಈ ಸಮಯ ಪರಿಷ್ಕಾರಗೊಳ್ತಕ್ಕಂತಹ ದಿಕ್ಕಿಗೆ ಸಾಗುತ್ತವೆ. ಇನ್ನು ವ್ಯಾಪಾರ, ಬಿಸ್ನೆಸ್ ಬಗ್ಗೆ ಅಂದರೆ ವ್ಯಾಪಾರಸ್ಥರಿಗೆ 2026 ಜೂನ್ ಟೋಟಲಿ ಮೆಡ್ರೇಟ್ ಅಂತಲೇ ಹೇಳಬಹುದು. ಜೂನ್ 1ರಿಂದ 15ರವರೆಗೆ ವ್ಯಾಪಾರ ವೇಗವಾಗಿ ನಡೆಯುತ್ತೆ. ಫೈನಾನ್ಸ್ ಬಹಳ ಸಪೋರ್ಟಿವ್ ಆಗಿರ್ತದೆ. ಹೊಸ ಡೀಲ್ಸ್ ಬರುತ್ತವೆ. ಸೇಲ್ಸು ಸಹ ಅಧಿಕವಾಗಿರುತ್ತವೆ. ಈ ಜೂನ್ 16ರಿಂದ ಜೂನ್ 30ರವರೆಗೆ ಹೇಗಿದೆ ಅಂದರೆ ಯಾವುದಾದರೂ ಕೆಲವು ಚಿಕ್ಕ ಚಿಕ್ಕ ಟೆನ್ಷನ್ ಬರಬಹುದು. ಉದಾಹರಣೆಗೆ ಉದ್ಯೋಗಸ್ಥರ ನಿರ್ಲಕ್ಷ್ಯ ಇರಬಹುದು, ಸ್ಟಾಫ್ ಕಡಿಮೆ ಆಗಬಹುದು, ಸೇಲ್ಸ್ ಕಡಿಮೆಯಾಗಿ ಅಕಸ್ಮಾತ್ ಆದಂತಹ ಕೆಲವೊಂದು ಆಕಸ್ಮಿಕ ಖರ್ಚುಗಳು ಸಹ ಹೆಚ್ಚಾಗಬಹುದು. ಆದರೂ ಸಹ ಗುರುವಿನ ಪ್ರಭಾವದಿಂದ ದೊಡ್ಡದಾದಂತಹ ಒಪ್ಪಂದಗಳು ಬರ್ತಕ್ಕಂತಹ ಅವಕಾಶಗಳು ಸಹ ಇರುತ್ತವೆ. ನಿಮ್ಮ ಸ್ನೇಹಿತರು, ಬಂಧುಗಳಿಂದ ಒಳ್ಳೆಯ ಸಲಹೆ ಮತ್ತು ಸಹಕಾರವೂ ಸಹ ನಿಮಗೆ ಸಿಗಲಿದೆ. ಇನ್ನು ಕುಟುಂಬ ವಿಚಾರದಲ್ಲಿ ಜೂನ್ 1ರಿಂದ 15ರವರೆಗೆ ಕುಟುಂಬ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಮುಖ್ಯವಾಗಿ ಈ ಸಮಯ ಅಂದರೆ ಜೂನ್ 1ರಿಂದ 15ರವರೆಗೆ ನಿಮ್ಮ ತಂದೆ ತಾಯಿಯವರ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಅವರಿಗೆ ಕಿವಿ, ಮೂಗು, ಗಂಟಲು ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಜೂನ್ 16ರಿಂದ 30ರವರೆಗೆ ಕುಟುಂಬ ಪರಿಸ್ಥಿತಿ ಆನಂದವಾಗಿ, ಸಂತೋಷವಾಗಿ ಬದಲಾಗುತ್ತವೆ. ಮತ್ತು ಕುಟುಂಬದೊಂದಿಗೆ ಸೇರಿ ಯಾವುದಾದ್ರೂ ಒಂದು ಹಿಲ್ ಸ್ಟೇಷನ್ ಅಂದರೆ ನದಿಗಳು, ಪರ್ವತಗಳು ಮತ್ತು ಬೆಟ್ಟಗುಡ್ಡಗಳಿಗೆ ಸ್ಥಳಗಳಿಗೆ ಪ್ರಯಾಣ ಮಾಡ್ತಕ್ಕಂತಹ ಅವಕಾಶಗಳು ಕೂಡಿ ಬರುತ್ತವೆ. ಇನ್ನು ಸ್ಟೂಡೆಂಟ್ಸ್, ಮಕ್ಕಳು, ವಿದ್ಯಾರ್ಥಿಗಳ ವಿಚಾರವೆಂದರೆ ಈ ತಿಂಗಳು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಮಾಸ. ಸೊ ಈ ತಿಂಗಳು ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿ ಅದ್ಭುತವಾಗಿರ್ತದೆ. ತಂದೆ ತಾಯಿಯೊಂದಿಗೆ ಒಳ್ಳೆಯ ಒಂದು ಬಾಂಡಿಂಗ್ ಕಾಣಬಹುದು. ಮಕ್ಕಳು ಮತ್ತು ಪ್ಯಾರೆಂಟ್ಸ್ನ ಜೊತೆ ಒಳ್ಳೆಯ ಬಾಂಡಿಂಗ್ ಎಂಬುದು ಬೆಳೆಯುತ್ತವೆ. ಈ ಸಮಯ ತಂದೆ ತಾಯಿಯಂದಿರು ಮಕ್ಕಳ ಕೋರಿಕೆಗಳು, ಕೆಲವೊಂದು ಬಯಕೆ ಮತ್ತು ಮಕ್ಕಳ ಆಸೆಗಳನ್ನು ಪೂರ್ಣಗೊಳಿಸುವುದು, ಆ ಆಸೆಗಳನ್ನು ನೆರವೇರಿಸುವಂತಹ ಅವಕಾಶಗಳು ಸಹ ಇವೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನ ನೋಡೋದಾದರೆ ನಿಮ್ಮ ಪಾರ್ಟ್ನರ್ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಯಾವುದಾದರೂ ಅಲರ್ಜಿಗಳು, ಚರ್ಮ ಸಮಸ್ಯೆಗಳು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದು. ಇನ್ನು ನಿಮ್ಮ ಪಾರ್ಟ್ನರ್ನ ಕೆರಿಯರ್ ನೋಡೋದಾದರೆ ನಿಮ್ಮ ಬಾಳ ಸಂಗಾತಿಗೆ ಸಂಬಂಧಿಸಿದಂತೆ ಕೆರಿಯರ್ನಲ್ಲಿ ಸೇಲ್ಸ್ ಮತ್ತು ಪ್ರಗತಿ ಅಂದರೆ ಒಂದು ರೀತಿಯ ಪ್ರೋಗ್ರೆಸ್ ಸಹ ಕಾಣ್ತಾ ಇದೆ. ಅವರಿಗೆ ರೆಸಿಡೆನ್ಸ್ ಬದಲಾವಣೆ ಸಹ ಬರಬಹುದು. ಅಂದರೆ ರೆಂಟಲ್ ಹೌಸ್ ಚೇಂಜ್ ಮಾಡ್ತಕ್ಕಂತಹದ್ದು ಅಥವಾ ಅವರಿರ್ತಕ್ಕಂತಹ ಹಾಸ್ಟೆಲ್ ಬದಲಾವಣೆ, ಈ ರೀತಿ.
ಹಾಗೆ ನಿಮ್ಮ ಪಾರ್ಟ್ನರ್ನ ಜೊತೆ ಸೇರಿ ಯಾವುದಾದರೂ ಸಣ್ಣದಾದಂತಹ ಟ್ರಿಪ್ಸ್ಗಳಿಗೆ ಹೊರಡತಕ್ಕಂತಹ ಅವಕಾಶಗಳು ಸಹ ಬಲವಾಗಿವೆ. ಈ ಗುರುಗ್ರಹವಿನ ದೃಷ್ಟಿ 7ನೇ ಸ್ಥಾನದ ಮೇಲೆ ಇರೋದ್ರಿಂದ ವಿವಾಹವಿಲ್ಲದೆ ಇರತಕ್ಕಂತಹ ವೃಷಭ ರಾಶಿಯ ಯುವಕ ಯುವತಿಯರಿಗೆ ವಿವಾಹ ಅವಕಾಶಗಳು ಸಹ ಕೂಡಿ ಬರುತ್ತವೆ. ಅಧಿಕ ಮಾಸದಿಂದ ಮುಹೂರ್ತಗಳು ಇಲ್ಲದೆ ಹೋದರೂ ಸಹ ಸಂಬಂಧಗಳು ಮತ್ತು ಆ ಒಂದು ವಿವಾಹ ನಿಶ್ಚಯ ಆಗ್ತಕ್ಕಂತಹ ಅವಕಾಶವಂತೂ ಇರುತ್ತವೆ. ಪ್ರೀತಿಯಲ್ಲಿ ಇರತಕ್ಕಂತಹ ವೃಷಭ ರಾಶಿಯ ಪ್ರೇಮಿಗಳಿಗೆ ತಂದೆ ತಾಯಂದಿರ ವಿರೋಧ ದೂರವಾಗಿ ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ದೊರೆಯುವಂತಹ ಸಾಧ್ಯತೆಗಳು ಬಲವಾಗಿವೆ. ವಿವಾಹಿತ ದಂಪತಿಗಳಲ್ಲಿ ವಾದ ವಿವಾದಗಳು ದೂರವಾಗಿ ದಂಪತಿಗಳ ನಡುವೆ ಸಂತೋಷ ಪ್ರೀತಿಯನ್ನು ಕಾಣಬಹುದು. ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಕೂಡಿ ಬರುತ್ತವೆ. ಏನೇ ಆದರೂ ಸಹ ಈ ಗುರುಗ್ರಹ ಜೂನ್ 2ರಂದು ಕರ್ಕಾಟಕಕ್ಕೆ ಪ್ರವೇಶಿಸುವುದು ವೃಷಭ ರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. 3ನೇ ಸ್ಥಾನದಲ್ಲಿ ಗುರುವು ಅಂದರೆ ಅಗ್ರಿಮೆಂಟ್ಸು, ದೊಡ್ಡ ಒಪ್ಪಂದಗಳು, ಸರ್ಕಾರಿ ಅಥವಾ ಕೋರ್ಟ್ ವಿಚಾರಗಳಲ್ಲಿ ಪಾಸಿಟಿವ್ ಫಲಗಳು, ಸೋದರ ಮತ್ತು ಬಂಧುಗಳ ಒಂದು ಸಹಾಯವನ್ನು ನಿಮಗೆ ಲಭಿಸುತ್ತೆ ಅಂತ ಹೇಳಬಹುದು. ಈ ಗುರುಗ್ರಹ 3ನೇ ಸ್ಥಾನದಿಂದ 5 ಮತ್ತು 7ನೇ ಸ್ಥಾನದ ಮೇಲೆ ದೃಷ್ಟಿ ಇಟ್ಟಿರ್ತಾರೆ. ಸೊ ವಿವಾಹ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತೀರಿ, ಪ್ರೀತಿಯಲ್ಲಿ ಒಪ್ಪಿಗೆ ಸಿಗ್ತದೆ, ಮಕ್ಕಳಲ್ಲಿ ಏಕಾಗ್ರತೆ ಇವೆಲ್ಲವೂ ಸಹ ದೊರೆಯುತ್ತವೆ. ಈ ಗುರುದೃಷ್ಟಿ 9ನೇ ಸ್ಥಾನದ ಮೇಲಿರೋದ್ರಿಂದ ಅದೃಷ್ಟ ಎಂಬುದು ನಿಮಗೆ ಹೆಚ್ಚಾಗುತ್ತವೆ. ಹೊಸ ಉದ್ಯೋಗ ಅವಕಾಶಗಳು, ದೊಡ್ಡ ದೊಡ್ಡ ಕಂಪನಿಯ ಒಪ್ಪಂದಗಳು ಸಹ ನೀವು ಕಾಣಬಹುದು. ಸೊ ವೀಕ್ಷಕರೇ, ಫಲಗಳ ವಿಚಾರದಲ್ಲಿ ಕೊನೆಗೆ ನಾವು ಬಂದಿದ್ದೇವೆ. ಈಗ ಜೂನ್ 2026 ಎಂಬುದು ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ತಿಂಗಳಂತ ಹೇಳಬಹುದು. ಸಂಪಾದನೆ ಹೆಚ್ಚಾಗಲಿದೆ, ಆರ್ಥಿಕವಾಗಿ ಹೆಚ್ಚಿನ ಲಾಭ, ಕೆರಿಯರ್ನಲ್ಲಿ ಪ್ರಗತಿ, ವಿವಾಹ ಅವಕಾಶಗಳಲ್ಲಿ ಅನುಕೂಲ, ಕುಟುಂಬದಲ್ಲಿ ಸಂತೋಷಕರವಾದಂತಹ ವಾತಾವರಣ, ಮಕ್ಕಳಿಂದ ಸಂತೋಷ, ಆಸ್ತಿಗಳಿಂದ ಲಾಭಗಳೆಂಬುದು ಕಾಣಬಹುದು. ಸೊ ವೀಕ್ಷಕರೇ, ಇದಿಷ್ಟು ಸಹ ಗೋಚಾರ ಫಲಗಳು. ಗೋಚಾರ ಫಲಗಳು 40% ಪ್ರತಿ ವ್ಯಕ್ತಿಗೂ ಅನ್ವಯಿಸುತ್ತವೆ. ಉಳಿದ ವಿಷಯಗಳು ಏಕೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಬದಲಾಗುತ್ತದೆ ಅಂದರೆ, ನಿಮ್ಮ ಲಗ್ನ ಬೇರೆ ಇರಬಹುದು, ಹುಟ್ಟಿದ ದಿನಾಂಕಗಳು, ಸಮಯ, ಹೀಗೆ ಕೆಲವರಿಗೆ ಕೆಲವೊಂದು ಫಲಗಳು ಬದಲಾಗುತ್ತವೆ. ವೀಕ್ಷಕರೇ, ಇವೆಲ್ಲವೂ ಸಹ ಚಂದ್ರ ಆಧಾರಿತ ಗ್ರಹಗಳ ಗೋಚಾರ ಫಲಗಳು. ತಾವು ಇದರೊಂದಿಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಬೇಕು. ನಿಮ್ಮ ಜನ್ಮ ದಿನಾಂಕ ಮತ್ತು ನಿಮ್ಮ ಜನ್ಮ ಸಮಯದಿಂದ ಮಾತ್ರವೇ ನಿಮ್ಮ ದಶ ಅಂತರ್ದಶಗಳಿಂದ ಮಾತ್ರವೇ ನಿಮ್ಮ ಜೀವನದ ಸಂಪೂರ್ಣ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ. ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಫಲಗಳು. ಇವು 40% ಮಾತ್ರವೇ ಅನ್ವಯಿಸುತ್ತವೆ. ಸೊ ಇದಿಷ್ಟು ಜೂನ್ 2026 ವೃಷಭ ರಾಶಿಯವರ ಫಲಗಳು. ವೀಕ್ಷಕರೇ, ವೃಷಭ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.